ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ. ನನ್ನ ಹೆಸರು ಪ್ರಶಾಂತ್ ಕುಮಾರ್ ಹೆಚ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, ಕುವೆಂಪು ಯೂನಿವರ್ಸಿಟಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್, ಶಿರಾಳಕೊಪ್ಪ. Today I am going to discuss about the one nation one tax, that is GST. ಈ ಒಂದು ವಿಡಿಯೋದಲ್ಲಿ ನಾನು ಒಂದು ದೇಶ ಒಂದು ತೆರಿಗೆಯ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೇನೆ. Introduction to GST. GST stands for Goods and Service Tax. So GST is the biggest indirect tax reform in India, came into force on 1st July 2017. That means the then Prime Minister Narendra Modi launched the GST into operation on the midnight of July 1st, 2017. 2017 ಜುಲೈ 1ರಂದು ನರೇಂದ್ರ ಮೋದಿಯವರು ಈ ಒಂದು ಟ್ಯಾಕ್ಸ್ನ ಟ್ಯಾಕ್ಸ್ ಆಕ್ಟ್ನ ಇಂಟ್ರೊಡ್ಯೂಸ್ನ ಮಾಡಿದರು. ಸೊ ಜಿ ಎಸ್ ಟಿ ಇಸ್ ದಿ ಸಿಂಗಲ್ ಟ್ಯಾಕ್ಸ್ ಆನ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಇಟ್ ಈಸ್ ಎ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಮೇಲೆ ಒಂದೇ ಒಂದು ಟ್ಯಾಕ್ಸನ್ನು ಹಾಕ್ತಾರೆ. ಅದನ್ನು ನಾವೇನಂತ ಕರಿತೀವಿ, ಜಿ ಎಸ್ ಟಿ ಅಂತೇಳಿ ಕರಿತೀವಿ. ಇಟ್ ವಿಲ್ replace all indirect taxes levied on goods and services by state and central government. ಸೊ ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟುಗಳು ಏನು ಗೂಡ್ಸು ಮತ್ತು ಸರ್ವೀಸಸ್ ಮೇಲೆ ಬೇರೆ ಬೇರೆ ಥರದ ಇಂಡೈರೆಕ್ಟ್ ಟ್ಯಾಕ್ಸಸ್ಗಳನ್ನು ಏನು ಹಾಕ್ತಾ ಇದ್ರು, ಆ ಎಲ್ಲ ಇಂಡೈರೆಕ್ಟ್ ಟ್ಯಾಕ್ಸಸ್ಗಳನ್ನು ತೆಗೆದುಹಾಕ್ಬಿಟ್ಟು ಒಂದೇ ಟ್ಯಾಕ್ಸನ್ನ ಹಾಕ್ತಾ ಇದ್ದಾರೆ. ಅದನ್ನು ನಾವೇನಂತ ಕರಿತೀವಿ, ಜಿ ಎಸ್ ಟಿ ಅಂತಲೇ ಕರಿತೀವಿ. ಸೊ ಇದು ಯಾವುದ್ರ ಬೇಸಿಸ್ ಮೇಲೆ ಇದೆ? ಇಟ್ ಈಸ್ ಆನ್ ದಿ ಬೇಸಿಸ್ ಆಫ್ ಪ್ರಿನ್ಸಿಪಲ್ ಆಫ್ ಒನ್ ನೇಷನ್ ಒನ್ ಟ್ಯಾಕ್ಸ್. ಸೊ ಒನ್ ನೇಷನ್ ಒನ್ ಟ್ಯಾಕ್ಸ್ನ ಬೇಸಿಸ್ ಮೇಲೆ ಈ ಒಂದು ಜಿ ಎಸ್ ಟಿನ ಇಂಪ್ಲಿಮೆಂಟೇಷನ್ನ ಮಾಡಿದರೆ, ಜಿ ಎಸ್ ಟಿ ಈಸ್ ಎ ಒನ್ ಇಂಡೈರೆಕ್ಟ್ ಟ್ಯಾಕ್ಸ್ ಫಾರ್ ದಿ ಹೋಲ್ ನೇಷನ್ ವಿಚ್ ವಿಲ್ ಮೇಕ್ ಇಂಡಿಯಾ ಅಂಡ್ ಯೂನಿಫೈಡ್ ಕಾಮನ್ ಮಾರ್ಕೆಟ್ ಅಂತೇಳಿ ಕರಿತೀವಿ. ಸೊ ದಟ್ ಮೀನ್ಸ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಎಲ್ಲವನ್ನು ತೆಗೆದುಹಾಕ್ಬಿಟ್ಟು ಒಂದೇ ಟ್ಯಾಕ್ಸನ್ನ ಮಾಡಿದ್ರಿಂದ ಏನಾಗುತ್ತೆ, ಸೊ ಯೂನಿಫೈಡ್ ಕಾಮನ್ ಮಾರ್ಕೆಟ್ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಹೇಳ್ತಾರೆ. ಸೊ another thing is that GST is a single tax on the supply of goods and services right from the manufacturer to ಕನ್ಸ್ಯೂಮರ್. ಮ್ಯಾನುಫ್ಯಾಕ್ಚರಿಂದ ಕನ್ಸ್ಯೂಮರಿಗೆ ಏನು ಗೂಡ್ಸ್ ಹೋಗುತ್ತೆ, ಗೂಡ್ಸ್ ಆ್ಯಂಡ್ ಸರ್ವೀಸಸ್ಸನ್ನು ಪ್ರೊವೈಡ್ ಮಾಡ್ತಾರೆ, ಅದಕ್ಕೆ ಓನ್ಲಿ ಒನ್ ಟ್ಯಾಕ್ಸ್ ಈಸ್ ಲೆವಿಡ್, ಈಸ್ ಕಾಲ್ಡ್ ಜಿ ಎಸ್ ಟಿ ಅಂತೇಳಿ ಕರಿತೀವಿ. ಸೊ ಜಿ ಎಸ್ ಟಿ replace all the indirect taxes into single tax that is called on the basis of one nation one tax. So why GST is implemented in India? ಇಂಡಿಯಾದಲ್ಲಿ ಜಿ ಎಸ್ ಟಿನ ಯಾಕೆ ಇಂಪ್ಲಿಮೆಂಟೇಷನ್ ಮಾಡಿದ್ರು ಅಂತ ಹೇಳಿದರೆ, ಬಿಫೋರ್ ದಿ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಆ್ಯಕ್ಟ್ there are various indirect taxes like VAT, sales tax, service tax, excise duty, custom duty levied by various authority. That means ಈ ಒಂದು ಜಿ ಎಸ್ ಟಿನ ಇಂಪ್ಲಿಮೆಂಟೇಷನ್ ಮಾಡೋದಕ್ಕಿಂತ ಮುಂಚೆ ಏನಿತ್ತು ಅಂದರೆ, ಭಾಳಷ್ಟು ಇಂಡೈರೆಕ್ಟ್ ಟ್ಯಾಕ್ಸಸ್ಗಳನ್ನ ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು ಹಾಕ್ತಾಯಿದ್ರು. ದಟ್ ಮೀನ್ಸ್ ಲೈಕ್ ಸರ್ವಿಸ್ ಟ್ಯಾಕ್ಸ್ ಆಗಿರ್ಬೋದು, ಎಕ್ಸೈಸ್ ಡ್ಯೂಟಿ ಆಗಿರ್ಬೋದು, ಸೇಲ್ಸ್ ಟ್ಯಾಕ್ಸ್ ಆಗಿರ್ಬೋದು, ವ್ಯಾಟ್ ಆಗಿರ್ಬೋದು, ಕಸ್ಟಮ್ ಡ್ಯೂಟೀಸ್ ಆಗಿರ್ಬೋದು, ಇಷ್ಟೆಲ್ಲ ಇಂಡೈರೆಕ್ಟ್ ಟ್ಯಾಕ್ಸಸ್ಗಳನ್ನ ಗೂಡ್ಸ್ ಮತ್ತು ಸರ್ವೀಸಸ್ ಮೇಲೆ ಹಾಕ್ತಾಯಿದ್ರು. ಸೊ ಈ ಒಂದು ಜಿ ಎಸ್ ಟಿನ ಹಾಕೋದ್ರಿಂದ ಏನಾಗುತ್ತೆ, ಜಿ ಎಸ್ ಟಿ ಈ ಎಲ್ಲ ಇಂಡೈರೆಕ್ಟ್ ಟ್ಯಾಕ್ಸಸ್ಗಳನ್ನು ಏನು ಮಾಡ್ಬೋದು, ತೆಗೆದಾಕ್ಬಿಟ್ಟು ಒಂದೇ ಟ್ಯಾಕ್ಸ್ನ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೋಸ್ಕರ. ಸೊ ಇಟ್ ವಿಲ್ ಕ್ರಿಯೇಟ್ ಎ ಪ್ರಾಬ್ಲಮ್ಸ್ ಆ್ಯಂಡ್ ಕನ್ಫ್ಯೂಷನ್ ಅಮಾಂಗ್ ದಿ ಕಸ್ಟಮರ್ ಆಗಿರ್ಬೋದು, ಡೀಲರ್ಸ್ ಆಗಿರ್ಬೋದು, ಬಿಸ್ನೆಸ್ ಮೆನ್ಗಳಾಗಿರ್ಬೋದು. ಈ ಒಂದು ಪ್ರಾಬ್ಲಮ್ಸ್ಗಳು ಅರೈಸ್ ಆಗ್ತಾಯಿತ್ತು. ಹಾಗಾಗಿ ಈ ಪ್ರಾಬ್ಲಮ್ಗಳನ್ನೆಲ್ಲ ಸಾಲ್ವ್ ಮಾಡೋದಕ್ಕೋಸ್ಕರ ಈ ಎಲ್ಲ ಇಂಡೈರೆಕ್ಟ್ ಟ್ಯಾಕ್ಸಸ್ಗಳನ್ನ ತೆಗೆದುಬಿಟ್ಟು ಒಂದೇ ಟ್ಯಾಕ್ಸನ್ನ ಹಾಕೋದಕ್ಕೋಸ್ಕರ ಈ ಒಂದು ಜಿ ಎಸ್ ಟಿನ ಇಂಪ್ಲಿಮೆಂಟೇಷನ್ನ ಮಾಡಿದರು. ಮತ್ತು ಎರಡನೇದು ಯಾವುದು ಅಂತ ಹೇಳಿದರೆ, ಟು ಸಿಂಪ್ಲಿಫೈ ದಿ ಇಂಡೈರೆಕ್ಟ್ ಟ್ಯಾಕ್ಸ್ ಸಿಸ್ಟಮ್
ಅಂದರೆ ಇಂಡೈರೆಕ್ಟ್ ಟ್ಯಾಕ್ಸ್ ಸಿಸ್ಟಮನ್ನು ಸಿಂಪ್ಲಿಫೈ ಮಾಡೋದಕ್ಕೋಸ್ಕರ ಈಗ ಈ ಇಂಡೈರೆಕ್ಟ್ ಟ್ಯಾಕ್ಸಸ್ಸಿಂದ ಏನಾಗ್ತಾ ಇತ್ತು ಅಂದರೆ ದೇರ್ ಇಸ್ ಎ ಪ್ರಾಬ್ಲಮ್ ಇನ್ ಡಬಲ್ ಟ್ಯಾಕ್ಸೇಷನ್ ಆಗಿರ್ಬೋದು, ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಗಿರ್ಬೋದು, ಮಲ್ಟಿಪ್ಲಿಸಿಟಿ ಆಫ್ ಟ್ಯಾಕ್ಸಸ್ ಆಗಿರ್ಬೋದು, ಕ್ಲಾಸಿಫಿಕೇಷನ್ ಇಶ್ಯೂಸ್ ಆಗಿರ್ಬೋದು, ಇವೆಲ್ಲವೂ ಭಾಳಷ್ಟು ಪ್ರಾಬ್ಲಮ್ಗಳನ್ನು ಈ ಇಂಡೈರೆಕ್ಟ್ ಟ್ಯಾಕ್ಸ್ ಅಥಾರಿಟೀಸು ಇಂಡೈರೆಕ್ಟ್ ಟ್ಯಾಕ್ಸೇಷನಲ್ಲಿ ನಾವು ನೋಡ್ಬೋದಿತ್ತು. ಸೊ ಇವನ್ನೆಲ್ಲವನ್ನೂ ತೆಗೆದುಹಾಕ್ಬಿಟ್ಟು ಇಂಡೈರೆಕ್ಟ್ ಟ್ಯಾಕ್ಸ್ ಸಿಸ್ಟಮ್ನ ಸಿಂಪ್ಲಿಫೈ ಮಾಡೋದಕ್ಕೋಸ್ಕರ ಅದನ್ನೆಲ್ಲವನ್ನೂ ಅಮಾಲ್ಗಮೇಷನ್ ಮಾಡಿಬಿಟ್ಟು ಅವನ್ನೆಲ್ಲವನ್ನೂ ತೆಗೆದುಹಾಕ್ಬಿಟ್ಟು ಒಂದೇ ಒಂದು ಟ್ಯಾಕ್ಸನ್ನ ಇಂಟ್ರೊಡ್ಯೂಸ್ನ ಮಾಡಿದರು. ಸೊ ಈ ಒಂದು ಟ್ಯಾಕ್ಸ್ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಡಬಲ್ ಟ್ಯಾಕ್ಸೇಷನ್ ಆಗಿರ್ಬೋದು, ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಗಿರ್ಬೋದು, ಮಲ್ಟಿಪ್ಲಿಸಿಟಿ ಆಫ್ ಟ್ಯಾಕ್ಸಸ್ ಆಗಿರ್ಬೋದು, ಕ್ಲಾಸಿಫಿಕೇಷನ್ ಇಶ್ಯೂಸ್ ಆಗಿರ್ಬೋದು, ಇವೆಲ್ಲವೂ ಹೋಗೋದಕ್ಕೆ ಸಾಧ್ಯ ಆಯಿತು. ಸೊ ಇವೆಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಈ ಜಿ ಎಸ್ ಟಿನ ಇಂಪ್ಲಿಮೆಂಟನ್ನು ಮಾಡಿದರು. ಮತ್ತು ಇನ್ನೊಂದು ಏನಂತ ಅಂದರೆ under GST, business and customer would have to comply only with the GST regulation. ಸೊ ಬಿಫೋರ್ ಜಿ ಎಸ್ ಟಿಗಿಂತ ಮುಂಚೆ ಏನಾಗ್ತಾ ಇತ್ತು ಅಂದರೆ ಕನ್ಸ್ಯೂಮರು ಕಸ್ಟಮ್ ಡ್ಯೂಟಿ ಕೊಡಬೇಕಾಗಿತ್ತು, ಎಕ್ಸೈಸ್ ಡ್ಯೂಟಿ, ಸೇಲ್ಸ್ ಟ್ಯಾಕ್ಸ್, ವೇರಿಯಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಥಾರಿಟೀಸು ಟ್ಯಾಕ್ಸ್ಗಳನ್ನು ಹಾಕ್ತಾ ಇದ್ರಿಂದ ಕನ್ಸ್ಯೂಮರಿಗೆ ಕನ್ಫ್ಯೂಷನ್ ಆಗ್ತಾ ಇತ್ತು, ಬಿಸ್ನೆಸ್ ಮ್ಯಾನ್ಗೆ ಕನ್ಫ್ಯೂಷನ್ಸ್ ಆಗ್ತಾ ಇತ್ತು. ಇವೆಲ್ಲವನ್ನು ತೆಗೆದುಹಾಕ್ಬಿಟ್ಟು ಒಂದೇ ಒಂದು ಆ್ಯಕ್ಟ್ ಇಂಪ್ಲಿಮೆಂಟೇಷನ್ ಮಾಡಿದ್ರು, ಒಂದೇ ಒಂದು ಲಾ ಅವರು ಕಾಂಪ್ಲೈ ಮಾಡೋ ರೀತಿಲಿ ಮಾಡಿದರು. ದಟ್ ಮೀನ್ಸ್ ಬಿಸ್ನೆಸ್ ಮತ್ತು ಕನ್ಸ್ಯೂಮರು ಒಂದೇ ಒಂದು ಲಾನ ಅಪ್ಲೈ ಮಾಡೋ ರೀತಿಲಿ ಮಾಡಿದರು. ಸೊ ದಟ್ ಇಸ್ ಅನದರ್ ಥಿಂಗ್. ಮತ್ತು ಗೌರ್ಮೆಂಟು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಇಸ್ ದಟ್ ಫಾರ್ ದ ಗೌರ್ಮೆಂಟ್ ವಿಲ್ ಆಲ್ಸೋ ಏಬಲ್ ಟು ಮ್ಯಾನೇಜ್ ಆ್ಯಂಡ್ ಗೌರ್ನ್ ಜಿ ಎಸ್ ಟಿ ಬೆಟರ್ ಆ್ಯಸ್ ಮೆನಿ ಆಫ್ ದಿ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಸೊ ಈಗ ಬಿಫೋರ್ ಇಂಪ್ಲಿಮೆಂಟೇಷನ್ ಆಫ್ ಜಿ ಎಸ್ ಟಿ ಏನಾಗ್ತಿತ್ತು ಅಂದರೆ ಭಾಳಷ್ಟು ಡಿಪಾರ್ಟ್ಮೆಂಟ್ಗಳಿದ್ವು. ಸೇಲ್ಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇತ್ತು, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇತ್ತು, ಕಸ್ಟಮ್ ಡ್ಯೂಟಿ ಡಿಪಾರ್ಟ್ಮೆಂಟ್ ಇತ್ತು, ಸರ್ವಿಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇತ್ತು. ಇವೆಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಕೋಆರ್ಡಿನೇಷನ್ ಇರ್ತಿರಲಿಲ್ಲ ಮತ್ತು ಕನ್ಫ್ಯೂಷನ್ಸ್ಗಳು ಕ್ರಿಯೇಟ್ ಆಗ್ತಾ ಇತ್ತು. ಇವೆಲ್ಲವನ್ನು ತೆಗೆದುಹಾಕ್ಬಿಟ್ಟು ಒಂದೇ ಒಂದು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅನ್ನೋದನ್ನು ಕ್ರಿಯೇಟ್ ಮಾಡಿದ್ರು. ದಟ್ ಈಸ್ ಕಾಲ್ಡ್ ಜಿ ಎಸ್ ಟಿ ಟ್ಯಾಕ್ಸ್ ಇಂಪ್ಲಿಮೆಂಟೇಷನ್ ಮಾಡೋದ್ರಿಂದ ಇವೆಲ್ಲ ಡಿಪಾರ್ಟ್ಮೆಂಟನ್ನು ತೆಗೆದುಹಾಕ್ಬಿಟ್ಟು ಕನ್ಸಾಲಿಡೇಟ್ ಮಾಡಿಬಿಟ್ಟು ಒಂದೇ ಆ್ಯಕ್ಟನ್ನ ಇಂಪ್ಲಿಮೆಂಟನ್ನು ಮಾಡಿದ್ರು. ದಟ್ ಈಸ್ ಕಾಲ್ಡ್ ಜಿ ಎಸ್ ಟಿ ಆ್ಯಕ್ಟು. ಸೊ ಇವೆಲ್ಲ ರೀಸನ್ಸ್ಗಳಿಂದ ಕನ್ಫ್ಯೂಷನ್ಸ್ಗಳು, ಡಬಲ್ ಟ್ಯಾಕ್ಸೇಷನು, ವೇರಿಯಸ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋದಕ್ಕೋಸ್ಕರ ಈ ಒಂದು ಜಿ ಎಸ್ ಟಿನ ಭಾರತದಲ್ಲಿ ಇಂಪ್ಲಿಮೆಂಟೇಷನನ್ನು ಮಾಡಿದರು. Threshold limit for the registration under this act. Any person who is supplying goods and services liable to pay GST if aggregate turnover more than the 40 lakhs in the states and 10 lakhs in special states is registered under the GST. That means who or the businessman whose turnover exceeds the 40 lakhs should be registered under the GST Act, and he has to get the GST number from the concerned authority. So, and whatever the amount collected from the consumer, he has to pay back to the government. GST rate for the goods are applicable in slabs, namely 0%, 5%, 12%, 18%, and 28% are linked to the HSN code, an internationally used system for classifying the goods in the course of international ಟ್ರೇಡ್. ಸೊ ಈ ಜಿ ಎಸ್ ಟಿಗೆ ರೇಟ್ಸ್ಗಳು ಸ್ಲ್ಯಾಬ್ ರೇಟಲ್ಲಿ ಇರುತ್ತೆ. ಸೊ ಒಂದು ಪ್ರಾಡಕ್ಟಿಗೆ ಒಂದು ರೇಟ್ ಆದರೆ ಇನ್ನೊಂದು ಪ್ರಾಡಕ್ಟ್ಗೆ ಇನ್ನೊಂದು ರೇಟು ಇರುತ್ತೆ. ಆ ರೇಟು ಆ ಒಂದು ಪ್ರಾಡಕ್ಟ್ಗೆ ಹೆಚ್ ಎಸ್ ಎನ್ ಕೋಡ್ ಅಂತ ಹೇಳಿ ಕೊಟ್ಟಿರ್ತಾರೆ. ಆ ಹೆಚ್ ಎಸ್ ಎನ್ ಕೋಡ್ ಪ್ರಕಾರ ಆ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಈ ಹೆಚ್ ಎಸ್ ಎನ್ ಕೋಡನ್ನು ತೆಗೆದುಕೊಳ್ತಾರೆ. ಸೊ ಹೆಚ್ ಎಸ್ ಎನ್ ಅಂದರೆ ಏನು ಅಂದರೆ ಹಾರ್ಮೋನೈಸ್ಡ್ ಸಿಸ್ಟಮ್ ಆಫ್ nomenclature. So it is a 6-digit code is given to the every product. ಪ್ರತಿಯೊಂದು ಪ್ರಾಡಕ್ಟಿಗೂ 6 ಡಿಜಿಟ್ದ ಕೋಡ್ ನಂಬರ್ನ ಕೊಟ್ಟಿರ್ತಾರೆ. ಅದನ್ನು ನಾವೇನಂತ ಕರಿತೀವಿ, ಹೆಚ್ ಎಸ್ ಎನ್ ಕೋಡ್ ಅಂತೇಳಿ ಕರಿತೀವಿ. ಸೊ ಜಿ ಎಸ್ ಟಿ ಕೌನ್ಸಿಲ್ ಆಸ್ ಅನೌನ್ಸಸ್ ದಿ ಜಿ ಎಸ್ ಟಿ ರೇಟ್ಸ್ ಫಾರ್ ಈಚ್ ಆಫ್ ದಿ ಎಚ್ ಎಸ್ ಎನ್ ಕೋಡ್. ಪ್ರತಿಯೊಂದು ಹೆಚ್ ಎಸ್ ಎನ್ಗೆ ಕೋಡ್ ಏನು ಕೊಟ್ಟಿರ್ತಾರೆ ಪ್ರಾಡಕ್ಟಿಗೆ, ಆ ಪ್ರಾಡಕ್ಟಿಗೆ ಎಷ್ಟು ರೇಟು ಅಂತ ಹೇಳ್ಬಿಟ್ಟು ಜಿ ಎಸ್ ಟಿ ಕೌನ್ಸಿಲು ನಿರ್ಧಾರ ಮಾಡುತ್ತೆ. ಅದ್ರ ಪ್ರಕಾರ
ರೇಟ್ನ ಟ್ಯಾಕ್ಸ್ನ ಕಲೆಕ್ಷನ್ನ ಮಾಡುತ್ತೆ. ಸೊ ದಟ್ ಮೀನ್ಸ್ ಇಟ್ ಕ್ಯಾನ್ ಬಿ ಮಲ್ಟಿಪ್ಲೈಡ್ ಬೈ ದಿ ವ್ಯಾಲ್ಯೂ ಆಫ್ ಗೂಡ್ಸ್ ಟು ಕ್ಯಾಲ್ಕುಲೇಟ್ ದಿ ಜಿ ಎಸ್ ಟಿ. ಈಗ ಫಾರ್ ಎಕ್ಸಾಂಪಲ್ 100 ರುಪೀಸ್ ವ್ಯಾಲ್ಯೂ ಇತ್ತು ಅಂತ ಹೇಳಿದರೆ ಅದರ ರೇಟು 5% ಇತ್ತು ಅಂತ ಹೇಳಿದರೆ ₹5 ಟ್ಯಾಕ್ಸ್ನ ಕೊಡಬೇಕಾಗುತ್ತೆ. ಸೊ ಈ ರೀತಿ ಒಂದು ಕ್ಯಾಲ್ಕುಲೇಷನ್ ಆಫ್ ಜಿ ಎಸ್ ಟಿ ಫಾರ್ ದಿ ಗೂಡ್ಸ್ ಯು ಕ್ಯಾನ್ ಡೂ ದಟ್. In case of services, GST is applicable in the same 5 slabs: 0%, 5%, 12%, 28% are linked to the SAC code. So each services is given a code for that code that is given by the service accounting code, the service accounting code. So each services value will be multiplied by the rates prescribed by the GST Council. So that amount is called as a GST tax. So that is about the calculation of GST. GST Council. GST Council has been constituted under Article 279A of the Constitution, comprising the Union Finance Minister, who is the chairman of this council, and the Finance Minister of every state and union territories are the members of this council. This is the apex body in the GST regime. That means whatever the decision regarding the GST will be taken in the GST Council itself. Take for example, increasing of rates of any goods, decreasing of any rates of goods will be decision will be taken by in the council itself. So whatever the problems arises, whatever the confusions arises while implementing the GST, that the important decision will be taken in this council itself. The council held meeting for over a period of time. So from period to period they will conduct a meeting and they will decide the matters to be discussed. And types of GST. In India, it is adopted that the dual GST model, which means the state and central levies the tax on the goods and services. So there are 3 types of GST. One is SGST, that means state GST, CGST, central GST, IGST, integrated GST. So we will discuss